ಅವರನ್ನ ಹಿಂಬಾಲಿಸುವವರಿಗೆ, ತಮ್ಮ ಅಭಿಮಾನಿಗಳಿಗೆ, ಕುಂತ್ರು ನಿಂತರು ಕಾಲೆಳಿತಾ ಇದ್ದಂಥವರಿಗೆ ಡ್ರೋನ್ ಪ್ರತಾಪ್ ಬ್ರೇಕಿಂಗ್ ನ್ಯೂಸ್ನ ಸಾಮಾಜಿಕ ಜಾಲತಾಣದ ಮೂಲಕ ನೀಡಿದ್ದಾರೆ. ತಮ್ಮ ಬಿಸ್ನೆಸ್ ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ನಟನಾಗಿ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಎಸ್, ಬಡವರ ಮಕ್ಕಳು ಬೆಳಿಬೇಕಂಡ್ರಯ್ಯ ಅನ್ನೋ ಒಂದು ಸಿನಿಮಾಗೆ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಬದುಕೆ ಹಾಗೆ ನೋಡಿ, ಅದು ಯಾರನ್ನ ಯಾವಾಗ ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಬಂದು ನಿಲ್ಲಿಸುತ್ತೆ. ನಾನು ಅಂತ ಮೆರೆದವರನ್ನ ನಡು ಬೀದಿಗೂ ಕೂಡ ಬಿಡಬಹುದು. ನಾನೇನು ಅಲ್ಲ ಅಂತ ಅಂದ್ಕೊಂಡ್ರೆ ಕುಂತಲ್ಲೇ ಇದ್ದಲ್ಲೇ ಇರಬಹುದು. ಅಥವಾ ನನ್ನಲ್ಲೇನೋ ಒಂದು ಇದೆ ಅಂತ ಅಂದ್ಕೊಂಡು ಅದ್ರ ಜೊತೆಗೆ ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸ್ಕೊಂಡು ಮತ್ತೆ ಅದನ್ನು ಹೊರತೆಗೆಯೋದ್ರಲ್ಲಿ ಶ್ರಮಿಸಿದವನು ಎಂಥ ಎತ್ತರಕ್ಕೆ ಬೇಕಾದರೂ ಕೂಡ ಏರಿ ನಿಲ್ಲಬಹುದು. ಇದಕ್ಕೆ ಡ್ರೋನ್ ಪ್ರತಾಪ್ ರವರೇ ಸದ್ಯದ ಉದಾಹರಣೆಯಾಗಿದ್ದಾರೆ. ಹೌದು, 22ರ ಹರೆಯದಲ್ಲಿ 600ಕ್ಕೂ ಹೆಚ್ಚು ಡ್ರೋನ್ಗಳನ್ನು ತಯಾರಿಸುವುದಾಗಿ ಹೇಳಿ ಪ್ರಚಾರವನ್ನ ಪಡೆದು ಆ ನಂತರ ಕರುನಾಡಿನ ಎಲ್ಲ ಕಡೆ ಅಪಹಾಸ್ಯಕ್ಕೆ ಗುರಿಯಾದಂತಹ ಡ್ರೋನ್ ಪ್ರತಾಪ್ ಆ ನಂತರ ಬಿಗ್ ಬಾಸ್ಗೆ ಬಂದು ತಮ್ಮ ಡ್ಯಾಮೇಜ್ ಆಗಿದ್ದಂತಹ ಇಮೇಜನ್ನು ಸರಿಪಡಿಸ್ಕೊಂಡ್ರು. ಇಂತಹ ಡ್ರೋನ್ ಪ್ರತಾಪ್ ಈಗ ಇನ್ನೊಂದು ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ತಾವು ಚಿತ್ರಕ್ಕೆ ಹೀರೋ ಆದಂತಹ ವಿಚಾರವನ್ನ ತಿಳಿಸಿದ ಬೆನ್ನಲ್ಲೇ ಅನೇಕರು ಇವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಬಿಗ್ ಬಾಸ್ನಿಂದ ಕೊನೆಗೂ ಒಬ್ಬ ಹೀರೋ ಸಿಕ್ಕದ ಎಂದು ಒಬ್ರು ಹೇಳಿದ್ರೆ, ಇನ್ನೊಬ್ರು ಜೀವನದಲ್ಲಿ ಸೋತು ಗೆದ್ದವರು ಡ್ರೋನ್ ಪ್ರತಾಪ್ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಹೀರೋ ಅಂದುಕೊಂಡು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ, ಆದರೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಹೀರೋ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬೆಂಬಲ ಯಾವತ್ತೂ ನಿಮ್ಗೆ ಇದ್ದೇ ಇರುತ್ತೆ ಅಂತ ಡ್ರೋನ್ ಪ್ರತಾಪ್ ಅವರನ್ನ ಹುರಿದುಂಬಿಸ್ತಾ ಇದ್ದಾರೆ ಜನ. ಇನ್ನುಳಿದಂತೆ ಡ್ರೋನ್ ಪ್ರತಾಪ್ ಅವರ ಈ ಮೊದಲ ಚಿತ್ರದ ನಿರ್ದೇಶಕ ಯಾರು ಎನ್ನುವ ವಿಚಾರ ಇನ್ನೂ ಬಹಿರಂಗಗೊಂಡಿಲ್ಲ. ಚಿತ್ರದ ಹೆಸರೇನು, ಚಿತ್ರಕ್ಕೆ ಬಂಡವಾಳ ಹೂಡ್ತಾ ಇರುವಂತಹ ನಿರ್ಮಾಪಕರು ಯಾರು, ಡ್ರೋನ್ ಪ್ರತಾಪ್ ಜೊತೆಗೆ ತೆರೆ ಹಂಚಿಕೊಳ್ತಾ ಇರುವಂತಹ ನಾಯಕಿ ಯಾರು, ಚಿತ್ರದ ಮುಹೂರ್ತ ಸಮಾರಂಭ ಯಾವಾಗ ಎಲ್ಲಿ ನಡೆಯುತ್ತೆ ಎಂಬ ಪ್ರಶ್ನೆಗಳಿಗೆ ಇದುವರೆಗೂ ಕೂಡ ಡ್ರೋನ್ ಪ್ರತಾಪ್ ಸದ್ಯಕ್ಕೆ ಉತ್ತರವನ್ನ ನೀಡಿಲ್ಲ.